Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕರ್ನಾಟಕ ರಾಜ್ಯ ಅಂದ ಮೇಲೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಜೆಡಿಎಸ್ ಸೀಮಿತ ಆಗಿಲ್ಲ, ನಾನು ಒಪ್ಕೊಳ್ತೇನಣ್ಣ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಇವತ್ತು ದೇವೇಗೌಡರು ಸಾಹೇಬರ ನಾಯಕತ್ವದ ಮೇಲೆ, ಕುಮಾರಣ್ಣನ ನಾಯಕತ್ವದ ಮೇಲೆ, ನಮ್ಮೆಲ್ಲರ ಆಯಾ ಜಿಲ್ಲೆಯ ನಾಯಕರುಗಳ ಮೇಲೆ ಜನ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಒಲವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಹಾಗಂದ ಮಾತ್ರಕ್ಕೆ ನಾವು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಉತ್ತರ ಕರ್ನಾಟಕದಲ್ಲೂ ಕೂಡ ನಮ್ಮ ಪ್ರವಾಸವನ್ನ ಕೈಗೊಳ್ತೇವೆ. ಇನ್ನ 4 ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ರಾಜ್ಯದ ಮೂಲೆಯಲ್ಲೂ ಕೂಡ ಇವತ್ತು ನಾನಾಗ್ಲಿ ನಮ್ಮ ಪಕ್ಷದ ಮುಖಂಡರುಗಳಾಗ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಸರ್, ಈಗ ಈ ಚುನಾವಣೆಯಲ್ಲಿ ಈಗ ತಾವು ಇಷ್ಟೊತ್ತು ಗೆದ್ದಿದ್ದ ಕ್ಷೇತ್ರಗಳ ಬಗ್ಗೆ ಹೇಳಿದ್ರೆ ಜನತೆಗೆ ಧನ್ಯವಾದ ಹೇಳಿದ್ರಿ. ಈ ಚುನಾವಣೆ ನಿಮಗೆ ಸಿಹಿ ಕಹಿ ಎರಡು ಕೊಟ್ಟಿದೆ. ಹಾಸನದಲ್ಲೂ ಕೂಡ ಸೋತಿದ್ದೀರಿ. ಹಾಸನದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆಗೊಳಿಸುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕು? ಹಾಸನದ ಮಟ್ಟಿಗೆ ಮಾತನಾಡೋದಾದ್ರೆ ಒಂದು ರೀತಿ ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ. ನಾವು ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂತ ಒಂದು ಫಲಿತಾಂಶ ಹೊರಗೆ ಬರ್ಬೋದು ಅಂತ. ಆದರೆ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಕೆಲವೊಂದಷ್ಟು ಸಂದರ್ಭದಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇತಿಹಾಸದಲ್ಲಿ ಸೋತಿರ್ತಕ್ಕಂಥ ಉದಾಹರಣೆಗಳಿದೆ. ನಾವು ಸೋತಿದ್ದೀವಿ ಅನ್ ಮಾತ್ರಕ್ಕೆ ಕೈ ಕಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಬೇಸರ ಮಾಡಿಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಇವತ್ತು ಸಾಕಷ್ಟು ಜನ, ಲಕ್ಷಾಂತರ ಜನ ಕಾರ್ಯಕರ್ತರುಗಳು ಪಕ್ಷವನ್ನು ನಂಬಿಕೊಂಡಿದ್ದಾರೆ. ಅವರ ಪರವಾಗಿ ಪಕ್ಷದ ನಾಯಕರುಗಳು ಸದಾಕಾಲ ನಾವಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾಕೆ ಈ ರೀತಿ ಆಯಿತು, ನಮ್ಮಿಂದ ಏನಾದರೂ ಲೋಪದೋಷಗಳಾಗಿದೆಯಾ ಅಂತಕ್ಕಂಥದ್ದನ್ನ ಆತ್ಮವಿಮರ್ಶೆ ನಮ್ಮಲ್ಲೇ ಮಾಡಿಕೊಂಡು ಪಕ್ಷವನ್ನ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪುನಃ ಕಟ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಕಾರಣಗಳನ್ನ ನಾನು ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈ ಆತ್ಮವಿಮರ್ಶೆ ಅಂತಕ್ಕಂಥದ್ದು ಏನ್ ಹೇಳಿದೆ, ಇದನ್ನ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ನಾವು ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ಮುಂದೆ ಯಾವ ರೀತಿ ಪಕ್ಷವನ್ನ ಜಿಲ್ಲೆಯಲ್ಲಿ ಕಟ್ಟಬೇಕು ಹೊಸದಾಗಿ ಅಂತಕ್ಕಂಥದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ. ಮುಗಿದೋಗಿರ್ತಕ್ಕಂಥ ವಿಚಾರ. ಅವಕಾಶ ಕೊಟ್ಟಿದ್ರು, ಕ್ಯಾಂಡಿಡೇಟ್ ಆಗಿದ್ರು, ಜನ ಮತ ನೀಡಿದ್ದಾರೆ, ಏನೋ ಒಂದು ನಡೆದು ಹೋಗಿದೆ ಘಟನೆ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಟೈಮ್ ಕೊಡಿ ಸರ್. ನಾಳೆ ಮಾನ್ಯ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ತೆರಳುತ್ತಾ ಇದ್ದಾರೆ. ಬಹುಶಃ 1-2 ದಿನದಲ್ಲಿ ಹೇಳ್ತೇವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.